ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಈಗ ಸನ್ನಿದ್ರಾಗ ಯುಗಾದಿ ಹಬ್ಬ ಆಯ್ತು ನೋಡ್ರಿ. ಅವಾಗ ಕಾಯಿ ಹೊಡೆದಿರ್ತೀವಿ, ಒಂದೆರಡು ಕಾಯಿನ ಬಳಸಿರ್ತೀವಿ, ಇನ್ನೂ ಕಾಯಿಗಳು ಹಂಗೆ ಉಳಿದಿರ್ತಾವೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗೋಲ್ಲ. ನಾನು ಈ ಥರ ಗ್ಯಾಸಿನ ಮ್ಯಾಗ ಸುಟ್ಟು ಒಂದು ಸ್ವೀಟ್ ರೆಸಿಪಿ ಮಾಡತ್ತೀನಿ ನೋಡ್ರಿ. ನೀವು ಮಾಡ್ಬೇಕಂದ್ರೆ ಇದನ್ನ ವಿಡಿಯೋ ಪೂರ್ತಿ ನೋಡ್ರಿ, ಒಂದೀಟು ಸ್ಕಿಪ್ ಮಾಡ್ಲಾರ್ದಂಗೆ. ಭಾರಿ ಮಸ್ತ್ ಐತ್ರಿ. ಬೇಕ್ರಿ ಒಳಗೆ ನೀವು 100 ರೂಪಾಯಿ ಕೊಟ್ರು ಪಾವು ಕಿಲೋ ಅರ್ಧ ಕಿಲೋ ಬರೋದಿಲ್ಲ ರೀ. ಅಂಥ ಫೇಮಸ್ ಆದ ಸ್ವೀಟ್ ಮಾಡತ್ತೀನಿ ನೋಡ್ರಿ ನಾನು. ನೀವು ಒಂದ್ಸತಿ ವಿಡಿಯೋ ನೋಡಿಬಿಟ್ರೆ ಆಶ್ಚರ್ಯ ಪಡ್ತೀರಿ. ಮತ್ತು ವಿಡಿಯೋ ನೋಡಿದ ಕೂಡ ಶೇರ್ ಕಮೆಂಟ್ ಲೈಕ್ ಮಾಡೇ ಮಾಡ್ತೀರಿ ನೋಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಶಶಿ ಕುಕಿಂಗ್ ಚಾನಲ್ನ. ಅದ್ರ ಬಾಜುಕ್ಕೆ ಬೆಲ್ಲ ಕರಿತೈತಲ್ಲ ಅದನ್ನ ಒತ್ತಿರಿ. ನಾ ಮಾಡಿದ ಹೊಸ ವಿಡಿಯೋ ನೀವು ಫಸ್ಟ್ ನೋಡ್ಬೋದು ರೀ. ಈಗ ಕೊಬ್ಬರಿ ಬಟ್ಲಾನ ನಾನೆಲ್ಲ ಸುಟ್ಕೊಂಡು ಬಂದೆ ನೋಡ್ರಿ. ಫಸ್ಟಿಗೆ 2 ಮಾಡಿ ಇಟ್ಕೊಂಡಿದ್ದೆ, ಲಾಸ್ಟ್ನೇದು ಒಂದು ನಿಮಗೆ ತೋರಿಸ್ಕೊಂಡೀನಿ. ಈಗ ನಾನು ಯಾಕೆ ಸುಟ್ಟೇನಂತ ತೋರಿಸ್ತೀನಿ ನೋಡ್ರಿ. ಹಿಂದೆ ನಾನು ಚಿಪ್ ಇರ್ತೈತಲ್ರಿ, ಕೊಬ್ಬರಿದ ಚಿಪ್, ಅದು ಆ ಥರ ಗ್ಯಾಸಿನ ಮ್ಯಾಗ ಸುಟ್ರೆ ಜಲ್ದಿನೂ ಬರ್ತೈತ್ರಿ. ಮತ್ತು ಪೀಸ್ ಆಗಿ ಬರೋದಿಲ್ಲ, ಇಡೇ ಬಟ್ಲಾನ ಬರ್ತೈತೆ ನೋಡ್ರಿ. ನಾ ಫಸ್ಟಿಗೆ 2 ದಿವಸ ಇದನ್ನು ಬಿಸಿಲಾಗ ಒಣಗಿಸ್ಕೊಂಡಿದ್ದೆ ಕೊಬ್ಬರಿ ಬಟ್ಲ ನೋಡ್ರಿ. ಒಣಾದಾಗೈತಲ್ಲ, ಹಸಿ ಕೊಬ್ಬರಿ ತೊಗೋಬಾರ್ದ್ರಿ. ಈ ರೀತಿ 1-2 ದಿನ ಒಣಗಿಸ್ಕೊಂಡು ತೊಗೊಂಡೀನಿ. ಈಗ ಅದ್ರ ಮ್ಯಾಗ ಒಂದು ಸ್ವಲ್ಪ ಧೂಳ ಕುಂತಿರ್ತೈತಲ್ಲ, ಅದನ್ನು ಒರೆಸ್ಕೊಂಡ್ಬಿಡ್ತೀನಿ. ತೊಳ್ಯಾಕೆ ಹೋಗ್ಬೇಡ್ರಿ, ತೊಳೋದ್ರೆ ಹಸಿ ಹಾಕೈತೆ ಕೊಬ್ಬರಿ, ನಮಗೆ ಇದು ಒಣಾದ ಬೇಕಲ್ರಿ. ಹಾಗಾಗಿ ಈ ಥರ ಒರೆಸ್ಕೊಂಡೇನಿ ನೋಡ್ರಿ ನಾನು. ಈಗ ನಾನು ಗ್ಯಾಸಿನ ಮ್ಯಾಗ ಸುಟ್ಟಿದ್ದು ಚಿಪ್ ಜಲ್ದಿ ಬರ್ತೈತ್ರಿ. ಮತ್ತು ಅದ್ರ ಮ್ಯಾಗಿಂದ ಬ್ರೌನ್ ಕಲರ್ ಇರ್ತೈತಲ್ರಿ, ಹಿಂದೆ ಚಾಕ್ಲೇಟ್ ಕಲರ್ದ ಕೊಬ್ಬರಿ ಮ್ಯಾಗಿಂದ ಅದನ್ನು ಜಲ್ದಿ ಬರ್ತೈತೆ ನೋಡ್ರಿ. ನೀವು ಹಂಗೆ ಬೇಕಂದ್ರೆ ತೆಗಿಯಕ್ಕೆ ನೋಡ್ರಿ, ಅದು ಬರೋದಿಲ್ಲ. ಈ ರೀತಿ ಸ್ವಲ್ಪ ಸುಟ್ರೆ ನಾವು ಜಲ್ದಿನ ಬರ್ತೈತೆ ರೀ ನೋಡ್ರಿ. ನಾ ಫಟಾಫಟ್ ಅಂತೇಳಿ ಹಿಂದೆ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗಿಯತ್ತೇನಲ್ರಿ, ಈ ರೀತಿ ಬರ್ತೈತ್ರಿ. ಹಿಂದೆ ನಾವು ಸ್ವಲ್ಪ ಗ್ಯಾಸಿನ ಮ್ಯಾಗ ನಾಗಾಳೆ ಬಿಸಿ ಮಾಡಿದ್ನಲ್ಲ, ಆ ರೀತಿ ಬಿಸಿ ಮಾಡಿದ್ರೆ ನಾವು ಬಿಸಿ ಮಾಡ್ಲಿಕ್ಕೆ ಬರೋದಿಲ್ಲ ರೀ. ಇದೇ ರೀತಿನ ನಾನು 3 ಕೊಬ್ಬರಿನೂ ಸಿಪ್ಪಿ ಮ್ಯಾಗಿನ ಸಿಪ್ಪೆ ಎಲ್ಲ ತೊಗೊಂಬರ್ತೀನಿ. ನಮ್ಗೆ ಸಿಪ್ಪಿ ತೆಗಿಯಬೇಕು ನೋಡ್ರಿ. ಸಿಪ್ಪಿ ತೆಗಿಲಿಕ್ಕೆ ನಮಗೆ ಈ ಸ್ವೀಟ್ ಮಾಡತ್ತಿದ್ದು ಚಲೋ ಆಗೋದಿಲ್ಲ. ಈಗ ನೋಡ್ರಿ, ಅದೇ ಥರ ನಾನು 3 ಕೊಬ್ಬರಿ ಬಟ್ಲದ ಮ್ಯಾಗಿಂದು ಸಿಪ್ಪಿ ತಗೊಂಬಂದೆ. ಬಡ ಬರ್ತೈತೆ ನೋಡ್ರಿ. ಆ ರೀತಿ ಸುಟ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ಕೊರಿ. ಆಮೇಲೆ ಈಗ ಸಿಪ್ಪಿ ತೆಗೆದ್ಮ್ಯಾಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ನೋಡ್ರಿ. ಅದ್ರೊಳಗೆ ಸಣ್ಣ ಹೋಳು ಮಾಡಿ ಹೆಚ್ಚು ಹಾಕೊಂಡ್ಬಿಡ್ತೀನಿ ನೋಡ್ರಿ. 3 ಕೊಬ್ಬರಿ ಬಟ್ಲಾನು ಈ ರೀತಿ ಸಣ್ಣ ಹೋಳು ಮಾಡಿ ಹೆಚ್ಚು ಹಾಕೊಂಡೆ. ಈಗ ಇದನ್ನು ನೀರು ಅದು ಏನು ಹಾಕೋಂಗಿಲ್ಲ ರೀ, ಹಂಗೆ ಪುಡಿ ಮಾಡ್ಕೊಂಬರ್ಬೇಕು ನೋಡ್ರಿ. ನಾವು ಹಸಿ ಕೊಬ್ಬರಿ ತೊಗೊಂಡ್ರೆ ಏನಾಕೈತ್ರಿ, ಮಿಜ್ಜಿ ಆಕೈತ್ರಿ ಕೊಬ್ಬರಿ ತುರಿ ಎಲ್ಲ. ಹಾಗಾಗಿ 1-2 ದಿವಸ ನಾನು ಬಿಸಿಲಿಗೆ ಇಟ್ಟು ಆಮೇಲೆ ಈ ರೀತಿ ಮಾಡ್ಕೊಂಡೇನಿ ನೋಡ್ರಿ. ಎಷ್ಟು ಪುಡಿ ಅಂಗಡಿ ಒಳಗೆ ತರ್ತೇವಲ್ಲ ನಾವು ಕೊಬ್ಬರಿದು ಪುಡಿ, ಆ ರೀತಿ ಆಗೈತೆ ನೋಡ್ರಿ. ಇದು ಮಾಲ್ ಒಳಗೆಲ್ಲ ಕೊಬ್ಬರಿ ಪುಡಿ ಪಾಕೆಟ್ ಸಿಗ್ತಾವೆ, ಆ ರೀತಿನ ಸೇಮ್ ಆಗೈತಿ. ಅದ್ರ ಮ್ಯಾಗಿನ ಸಿಪ್ಪೆಲ್ಲ ತೊಗೊಂಡಿದ್ಕೆ ನೋಡ್ರಿ ಎಷ್ಟು ಚಲೋ ಅನ್ಸಾತೈತಲ್ಲ. ಪೂರ ಸಕ್ರೆ ಪುಡಿ ಕಂಡಂಗೆ ಕಾಣತೈತೆ ನೋಡ್ರಿ. ಇದು ಕೊಬ್ಬರಿ ಚೂರು ಈ ರೀತಿ ನಾನು ರುಬ್ಕೊಂಬಂದೆ ರೀ. ಒಂದೇ ಸತಿ ರುಬ್ಬಬಾರ್ದ್ರಿ, ಒಂದು ಸ್ವಲ್ಪ ಹಾಫ್ ಅನ್ನ ಮಾಡ್ಕೊತ ರುಬ್ಬಿದ್ರೆ ಈ ರೀತಿ ಉದುರಾಗಿ ಆಕೈತೆ ನೋಡ್ರಿ. ಕೊಬ್ಬರಿ ಸೈಡ್ ಇಡೋಣ್ರಿ. ಪನ್ನೀರ್ ತೊಗೊಂಡೇನಿ ನೋಡ್ರಿ ನಾನು. ಇದು ನಂದಿನಿ ಪನ್ನೀರ್ ತೊಗೊಂಡೇನಿ, ಭಾಳ ಚಲೋ ಇರ್ತೈತೆ ರೀ ನಂದಿನಿ ಪನ್ನೀರ್. ಇದು 100 ಗ್ರಾಮ್ ಅಷ್ಟು ಪನ್ನೀರ್ ಐತೆ ನೋಡ್ರಿ. ನಾನು 200 ಗ್ರಾಮ್ ಪಾಕೆಟ್ ತೋರಿಸಿದ್ನಲ್ಲ ನಿಮಗೆ, ಆದರೆ ನಾನು ಇದನ್ನು ಯೂಸ್ ಮಾಡಿದ್ದೆ ಇನ್ನರ್ಧ ಈ ಸ್ವೀಟಿಗೆ ಅಂತೇಳಿ ತೆಗೆದಿಟ್ಕೊಂಡೇನೆ. 100 ಗ್ರಾಮ್ ಅಷ್ಟು ಐತಿ ಇದು ಪನ್ನೀರ್. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡತ್ರ ಜಾಸ್ತಿ ತೊಗೋಬೋದು. ಈಗ ಇದನ್ನು ಈ ರೀತಿ ಹೆರ್ಯಾತೇನಲ್ಲ ನಾನು, ಆ ರೀತಿ ಹೆರ್ಕೋಬೇಕ್ರಿ. ಈ ರೀತಿ ಸಣ್ಣಗೆ ಹೆರಿಬೇಕ್ರಿ. ಇದನ್ನು ಜಾಸ್ತಿ ದೊಡ್ಡದು ಹೆರಮುಳು ತೊಗೊಂಡು ಹೆರ್ಯಾಕೆ ಹೋಗ್ಬೇಡ್ರಿ, ಅದು ಚಲೋ ಅನ್ಸೋಂಗಿಲ್ಲ ನೋಡ್ರಿ. ಎಷ್ಟು ಮಸ್ತ್ ಕಾಣತೈತಲ್ಲ, ಸೇಮ್ ಈ ಕೊಬ್ಬರಿ ತುರಿ ಕಂಡಂಗೆ ಕಾಣಿಸ್ತೈತೆ ನೋಡ್ರಿ. ಅಷ್ಟು ಚಲೋ ಐತಿದೆ. ಇದನ್ನು ಹಾಕಿದ್ರೆ ಬಾಯಿ ಒಳಗೆ ಹಂಗೆ ಕ್ರೀಮ್ ಅನ್ನಂಗೆ ಆಗ್ತೈತೆ ನೋಡ್ರಿ. ನಾ ಮಾಡತ್ತೈತೆ ಸ್ವೀಟ್. ಈಗ ಇದು ಪನ್ನೀರ್ ನಾನೀಗ ಎಲ್ಲನೂ ಒಂದು ಬಟ್ಲದ್ಲೇ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂಥೇಳಿ. ನಾ ಈಗ ಪನ್ನೀರ್ ಎಷ್ಟೈತಲ್ಲ ಅಷ್ಟ್ರ ಮ್ಯಾಗಿಂದ ಎಲ್ಲ ತೊಗೋತೇನೆ ನೋಡ್ರಿ. ಪನ್ನೀರ 2 ಬೌಲ್ ಐತೆ ನೋಡ್ರಿ. ಈಗ ಆಮೇಲೆ ಕೊಬ್ಬರಿ ತುರಿ ಅದನ್ನು 2 ಬೌಲ ತೊಗೋತೇನೆ ರೀ. ನಾವು ಮೆಜರ್ಮೆಂಟ್ ಎಷ್ಟು ಕರೆಕ್ಟ್ ಆಗ್ತೇವಲ್ಲ ಅಷ್ಟು ಸ್ವೀಟ್ ಕರೆಕ್ಟಾಗಿ ಬರ್ತೈತೆ ನೋಡ್ರಿ. ಈಗ ಕೊಬ್ಬರಿ ತುರಿ 2 ಬೌಲ್ ಆತ್ರಿ. ಪನ್ನೀರ್ 2 ಬೌಲ್, ಕೊಬ್ಬರಿ ತುರಿ 2 ಬೌಲ್ ಹಾಕ್ಕೊಂಡೆ. ಆಮೇಲೆ ಹಾಲಿನ ಪುಡಿ ನಿಮ್ಗೆ ಯಾವ್ದು ಬೇಕಾದ ಅಂಗಡಿ ಒಳಗೆ ಯಾವ್ದು ಸಿಗ್ತೈತಲ್ಲ ಅದನ್ನು ತೊಗೊಂಡು ಮಾಡ್ಕೊಬೋದು ರೀ. ಹಾಲಿನ ಪುಡಿ 2 ಬೌಲ್ ತೊಗೊಂಡೇನಿ. 2 ಬೌಲಿಗೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಕಡಿಮೆ ಹಾಕ್ಕೊಂಡೇನಿ ನೋಡ್ರಿ. ಆಮೇಲೆ 8ರಿಂದ 9 ಬಾದಾಮಿ ತೊಗೊಂಡೀನಿ. ಇದನ್ನು ಸಣ್ಣಗೆ ಉದ್ದಿಗೆ ಕಟ್ ಮಾಡಿ ಇಟ್ಕೊಂಡಿರಿ. ಇದು ಬೌಲ್ ಇನ್ನೊಂದು ಡಬ್ಬಿ ತೊಗೊಂಡೇನಿ ನೋಡ್ರಿ ನಾನು. ಅದ್ರೊಳಗೆ ಹಾಲು ಹಾಕೋತೇನೆ. ಒಂದು 3 ಬೌಲ್ ಅಷ್ಟು ಹಾಲು ಹಾಕೋತೇನೆ ನೋಡ್ರಿ.
ಈಗ ನಾನು ಮೆಜರ್ಮೆಂಟ್ ಮಾಡಿ ತೋರಿಸ್ಬಿಡ್ತೇನೆ ನಿಮ್ಗೆ, ಆಮೇಲೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಕೈ ಬಿಡ್ಲಾರ್ದಂಗೆ ಇದನ್ನು ಮಾಡ್ಬೇಕಾಕೈತೆ ಸ್ವೀಟ್. ಒಂದೊಂದು ಹಿಂದಿಂದ ಹಾಕ್ಕೊಂಡು ಹೋಗ್ಬಿಡ್ಬೇಕು ರೀ. 2 ಬೌಲ್ ಸಕ್ರೆ ತೊಗೊಂಡೆ ನೋಡಿರಿ. ನಾ ಮಾಡತ್ತಿ ಸ್ವೀಟಿಗೆ 2 ಬೌಲ್ ಸಕ್ರೆ ಕರೆಕ್ಟಾಗೈತೆ ರೀ. ನಿಮ್ಗೇನಾರ ಸಕ್ರೆ ಕಡಿಮೆ ತಿನ್ನೋರಾಗಿದ್ರೆ ಒಂದು ಅರ್ಧ ಬೌಲ್ ಕಡಿಮೆ ತೊಗೋರಿ, 1.5 ಬೌಲಷ್ಟು ತೊಗೋರಿ. ನೋಡಿರಿ ಇದಿಷ್ಟು ಸಾಮಾನು ಅದಕ್ಕೆ ಬಳಸೋದು ನಾವು ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನು ತೊಗೊಂಡು ಮಾಡಾಕೊಂತೀನಿ ನಾ ಸ್ವೀಟ್. ಈಗ ಮೆಜರ್ಮೆಂಟ್ ಎಲ್ಲ ತೋರಿಸ್ಬಿಟ್ಟೀನಿ. ಆಮ್ಯಾಗ ಈಗ ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡೀನಿ. ಅದಕ್ಕೆ ನಾ ಒಂದು 3 ಬೌಲಷ್ಟು ಹಾಲು ತೊಗೊಂಡಿದ್ನಲ್ಲ ಅದನ್ನು ಹಾಕೋತೇನೆ ನೋಡಿರಿ. ಈಗ ಇದನ್ನು ಕೈ ಆಡ್ಸ್ಕೊತ ಕುದಿ ಬರೋ ಮಟ್ಟ ಇದನ್ನು ಬಿಟ್ಬಿಡ್ಬೇಕು ರೀ. ನೋಡಿರಿ ಈಗ ಒಂದು ಕುದಿ ಬರಾತ ಹಾಲು. ಇದಕ್ಕೆ ನೆಕ್ಸ್ಟ್ ಈಗ ಹಾಲಿನ ಪುಡಿ ಹಾಕೋತೇನೆ. 2 ಬೌಲ್ 2 ಸ್ಪೂನ್ ಕಡಿಮೆ ತೊಗೊಂಡಿದ್ದೆ ಹಾಲಿನ ಪೌಡ್ರ್, ಅದನ್ನು ಹಾಕೋತೇನೆ ನೋಡಿರಿ. 1 ಬೌಲ್ ಮಾಡ್ಕೊಬೇಕ್ರಿ. ಅದ್ರ ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಅಳತಿ ಬರ್ತೈತಿ. ಮತ್ತು ನಾವು ಇನ್ನೊಮ್ಮೆ ಮಾಡೋಬೇಕಾದ್ರೂ ಇಷ್ಟಿಷ್ಟು ಹಾಕ್ಕೊಂಡಿದ್ವಿ. ಇನ್ನು ಮ್ಯಾಗ ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ಹಾಕೊಂಡು ಮಾಡೋದಾದ್ರೂ ಬರ್ತೈತೆ ರೀ. ನಾವೀಗ ಹೆಂಗೆ ಬೇಕಾದಂಗೆ ಹಾಕ್ಕೊಂಬಿಟ್ರೆ ಅದು ಮುಂದಿನ ಟೈಮ್ ಮಾಡೋಬೇಕಾದ್ರೆ ಗೊತ್ತಾಗೋದಿಲ್ಲ ರೀ. ಈಗ ಹಾಲಿನ ಪುಡಿ ನೋಡಿರಿ ಎಲ್ಲ ಪೂರ ಹಾಲಿನ ಜೊತೆ ಎಲ್ಲ ಮಿಕ್ಸ್ ಆಗೈತಿ. ಹಾಲು ಎಷ್ಟು ಮಂದಾಗೈತೆ ನೋಡಿರಿ. ಈಗ ಹಾಲಿನ ಪುಡಿ ಹಾಕಿಂದ ಇದು ಒಂದು ಕುದಿ ಹಾಕುಂತ ನೋಡಿರಿ. ಈಗ ಇದಕ್ಕೆ ಸಕ್ಕರೆ ಹಾಕೋತೇನೆ ನಾನು. ಸಕ್ಕರೆ ಕುದಿಯೋ ಮಟ್ಟ ಇದಕ್ಕೇನು ಹಾಕೋಂಗಿಲ್ಲ ನೋಡಿರಿ. ಈಗ ನಾನು ಪೂರ್ತಿ ಸಕ್ಕರೆ ಇದಕ್ಕೆ ಕರಗಬೇಕು ರೀ. ಕರಗ್ತಂದ್ರೆ ನಮಗಿದು ನೀರ್ಗತಿ ಆಗ್ತೈತೆ ಹಾಲು. ಆಗಳೇ ಹಾಲಿನ ಪುಡಿ ಹಾಕಿದಕ್ಕೆ ಮಂದ ಆತಲ್ರಿ. ಈಗ ಸಕ್ಕರೆ ಹೆಂಗೆ ಕರಗ್ತೈತಲ್ಲ ಹಂಗಂಗೆ ಹಾಲಿದು ನೀರ್ಗತಿ ಆಗ್ತೈತಿ ನೋಡಿರಿ. ನೀರಗತಿ ಆಗೈತಲ್ಲ, ಇದು ಹಾಲಿನ ಪುಡಿ ಒಡಿತು ಅದು ಏನಿಲ್ಲ ರೀ. ಇದು ಸಕ್ಕರೆ ಹಾಕಿರೋದ್ದ ಹಂಗಾಗಿರ್ತೈತಿ. ಈಗ ಕೊಬ್ಬರಿ ನಾವು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ವಲ್ಲ 2 ಕಪ್ಪಷ್ಟು ಅದನ್ನು ಹಾಕೋತೇನೆ ನೋಡಿರಿ. ಒಟ್ಟು ಕೈ ಬಿಡೋಂಗೆ ಇಲ್ಲ ನೋಡಿರಿ. ಇದನ್ನ ಈ ರೀತಿ ಕೈ ಆಡ್ಸ್ಕೊತ ಇರ್ಬೇಕು ರೀ, ಯಾಕಂದ್ರೆ ಇದು ತಳ ಹಿಡಿತೈತಿ. ಈಗ ಪನ್ನೀರ್ 2 ಬೌಲ್ ಪನ್ನೀರ್ ತೊಗೊಂಡಿದ್ವಲ್ಲ ಅದನ್ನು ಹಾಕೋತೀನಿ ನೋಡಿರಿ. ಈ ರೀತಿ ಕೈ ಆಡಿಸ್ತಿರ್ತೇನೆ ಇದೇ ರೀತಿನ ಕೈ ಆಡ್ಸ್ಕೊತಿರ್ಬೇಕು ರೀ, ಒಟ್ಟು ಕೈ ಬಿಡ್ಲಾರ್ದಂಗೆ. ಆಮೇಲೆ ಏಲಕ್ಕಿ 1-2-3 ಬೀಜದಷ್ಟು ಸಿಪ್ಪಿ ಇರ್ತೈತಲ್ಲ ರೀ, ಸಿಪ್ಪಿ ಒಳಗೆ 3 ಬೀಜದಷ್ಟು ಏಲಕ್ಕಿನ ಒಂದು ಕುಟ್ಟಿ ಹಾಕ್ಕೊಂಡೆ ನೋಡಿರಿ. ಜಾಸ್ತಿ ಹಾಕೊಂಡು ಹೋಗ್ಬೇಡ್ರಿ, ಏಲಕ್ಕಿ ಫ್ಲೇವರ್ ಆಗ್ಬಿಡ್ತೈತೆ. ಮತ್ತು ಸ್ವಲ್ಪ ಅಷ್ಟು ಹಾಕೋಬೇಕ್ರಿ. 3 ಬೀಜ ಇರ್ತಾವಲ್ಲ ಒಳಗಿನ ಅದನ್ನಷ್ಟು ಕುಟ್ಟಿ ಹಾಕ್ಕೊಂಡೀನಿ. ಈಗ ಒಂದು ಸ್ವಲ್ಪನೂ ಕೈ ಬಿಡಬೇಡ್ರಿ, ಹಂಗೆ ಸಣ್ಣ ಮೀಡಿಯಮ್ ಉರಿ ಇಟ್ಕೊಂಡು ಈ ರೀತಿ ತಿರುಗ್ಕೊಂತ ಬರ್ರಿ. ನೋಡಿರಿ ಬರ್ಬರ್ತಾ ಇದೆ ಗಟ್ಟಿ ಹಾಕೋಂತ ಬರ್ತೈತಿ. ಮೀಡಿಯಮ್ ಉರಿ ಇಟ್ಕೊರಿ, ಪೂರ ಸಣ್ಣ ಇಟ್ಕೊಬೇಡ್ರಿ, ಜೋರು ಇಟ್ಕೊಬೇಡ್ರಿ. ಯಾಕಂದ್ರೆ ಜೋರು ಇಟ್ಕೊಂಡ್ರೆ ಅದು ಸಿಡಿತೈತಿ, ಸಣ್ಣ ಇಟ್ಕೊಂಡ್ರೆ ಜಾಸ್ತಿ ಟೈಮ್ ಹಿಡಿತೈತಿ. ಯಾಕಂದ್ರೆ ಮೀಡಿಯಮ್ ಇಟ್ಕೊಂಡು ಈ ರೀತಿ ರುಬ್ಕೊಂಡು ನೋಡಿರಿ. ಇಷ್ಟು ತಿರ್ಕೊಂಡು ಈ ರೀತಿ ಗಟ್ಟಿ ಹಾಕೋಂತ ಬರ್ತೈತಿ ಇದು ನೋಡಿರಿ. ಪರ್ಫೆಕ್ಟಾಗಿ ಆಗತೈತಿ. ಇದಿಗೆ ನೀರಿನ ಅಂಶ, ಹಾಲೊಳಗಿನ ನೀರಿನ ಅಂಶ ಎಲ್ಲ ಹೋಗಿ ಬರೀ ಪನ್ನೀರ್ ಕೊಬ್ಬರಿ ಹಾಲಿನ ಪುಡಿದ ಗಟ್ಟಿ ಅಷ್ಟು ಉಳಿತೈತಿ. ಇದು ನಾವು ಈಗ ಬೇಕ್ರಿ ಒಳಗೆ ಹೋಗಿ ಎಲ್ಲ ಕಲಾಕಂದ್ ಸ್ವೀಟ್ ಕೊಡಂದ್ರೆ ಕೊಡ್ತಾರೆ ನೋಡಿರಿ. ನೀವು ಹೋಗ್ಬೇಕಂದ್ರೆ ಟ್ರೈ ಮಾಡಿರಿ, ಇದೇ ಟೈಪ್ ಇರ್ತೈತೆ ಅದು. ಈಗ ಅದು ಇಷ್ಟು ರೆಡಿ ಆಗೈತೆ ನೋಡಿರಿ. ಒಂದು ಡಬ್ಬಿ ತೊಗೊಂಡಿನಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿನಿ. ಅದು ರೆಡಿ ಮಾಡಿಟ್ಟಿನಲ್ಲ ಸ್ವೀಟ್, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಪೂರ ಫ್ರೆಶ್ ಮಾಡಿ ಒತ್ತಬಾರ್ದ್ರಿ, ಹಂಗೆ ಒಂದು ಸ್ವಲ್ಪ ಚಮಚೆ ತೊಗೊಂಡು ಅಗಲ್ ಮಾಡ್ಕೊಂಬಿಡ್ರಿ. ಬಿಸಿ ಇದ್ದಾಗ ಬಡ ಮಾಡ್ಕೊಂಬಿಡ್ಬೇಕ್ರಿ ಇದನ್ನ ನೋಡಿರಿ. ಪೂರ್ತಿ ಫ್ರೆಶ್ ಹಾಕಿ ಹತ್ತಕ್ಬಾರ್ದ್ರಿ, ಒಂದು ಸ್ವಲ್ಪ ಮ್ಯಾಗ ಈ ರೀತಿ ಬಡಿಬೇಕು. ಭಾರಿ ಮಸ್ತಾಗಿತ್ತು ರೀ ಸ್ವೀಟ್ ಇದು. ಮನೆಯೊಳಗೆ ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಟ್ರು ನೋಡಿರಿ, ಅಷ್ಟು ಚಲೋ ಆಗಿತ್ತು. ನೀವು ಒಂದು ಸತಿ ಈ ರೀತಿ ಮನೆಯೊಳಗಿನ ಸಾಮಾನು ಹಾಕಿ ಮಾಡೇನ, ಜಾಸ್ತಿ ಏನು ಅಂಗಡಿ ಒಳಗೆ ಮಾಡ್ಬೇಕು ಅನ್ನೋಂಗಿಲ್ಲ. 1 ಸ್ಪೂನ್ ಎಣ್ಣೆ ತುಪ್ಪ ಏನು ಬಳಸಲಾರ್ದ ಇವತ್ತು ಕಲಾಕಂದ್ ಬೇಕ್ರಿ ಒಳಗೆ 1000 ರೂಪಾಯಿ ಕೊಟ್ಟು ತರೋದು ನೀವು ಮನೆಯೊಳಗೆ 10 ನಿಮಿಷದಾಗ ಮಾಡ್ಕೊಂಬಿಡ್ಬೋದು ನೋಡಿರಿ. ಈಗ ಇದಿಷ್ಟು ಹತ್ತಿಕೊಂಡು ರೆಡಿ ಮಾಡ್ಕೊಂಡೆ ರೀ, ಶೇಪ್ ಮಾಡಿಕೊಂಡೆ. ಇದಕ್ಕೆ ಬಾದಾಮಿ ಆಗಲೇ ತೋರಿಸಿದ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅವನ್ನ. ಈಗ ಅದ್ರ ಮ್ಯಾಗ ಗಾರ್ನಿಷ್ಗೋಸ್ಕರ ಹಾಕ್ಬಿಡ್ತೇನೆ ರೀ. ನಿಮ್ಮ ಮನೆಯೊಳಗೆ ಯಾವುದು ಡ್ರೈ ಫ್ರೂಟ್ಸ್ ಇರ್ತಾವೆ ಅದನ್ನು ಹಾಕೋರಿ. ಈಗ ಇದನ್ನು ಒಂದು 10 ನಿಮಿಷ ನಾನು ಫ್ರಿಜ್ ಒಳಗೆ ಇಡ್ತೇನೆ ನೋಡಿರಿ. ಯಾಕಂದ್ರೆ ಅದು ಒಂದು ಸ್ವಲ್ಪ ಗಟ್ಟಿ ಆಗಲಿ ಅಂಥೇಳಿ ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಈಗ 10 ನಿಮಿಷ ಆದ್ಮ್ಯಾಗ ತೋರಿಸ್ತೇನೆ ನೋಡಿ ನಿಮಗೆ. ಭಾರಿ ಮಸ್ತಾಗಿತ್ತು ರೀ ಸ್ವೀಟ್ ಅಂತೂ, ಭಾಳ ಚಲೋ ಆಗಿತ್ತು. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡತ್ತಿರಲ್ಲ, TV ಟ್ಯಾಬು ಮೊಬೈಲ್ ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರೆದಿರ್ತೈತಿ. ನೀವು ಯಾವುದ್ರೊಳಗಿಂದ ಯಾವ ಊರಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೂ ಕಮೆಂಟ್ ಮಾಡಿರಿ, ವಿಡಿಯೋ ಇಷ್ಟ ಇಲ್ಲ ಅಂದರೂ ಕಮೆಂಟ್ ಮಾಡಿರಿ. ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡಿರಿ ತೋರಿಸ್ತೀನಿ ನಿಮ್ಗೆ. ಭಾರಿ ಮಸ್ತಾಗಿತ್ತು ರೀ ಸ್ವೀಟ್.
ಎಷ್ಟು ಚಲೋ ಆಗಿತ್ತು ಅಂದ್ರೆ ಮನೆಯೊಳಗೆ ಎಲ್ಲರೂ ಎಷ್ಟು ಹೊಗಳಿದ್ರು ನೋಡ್ರಿ ನನಗೆ, ಅಷ್ಟು ಚಲೋ ಆಗೈತಿ ಸ್ವೀಟ್. ಭಾಳ ಇಷ್ಟಪಟ್ಟು ತಿಂದ್ರಿ ಎಲ್ಲರೂ. ನಿಮಗೂ ಈಗ ಮಾಡ್ಬೇಕು ಅನ್ಸಾಕ ಕುಂತಿದ್ರೆ ಮನೆಯೊಳಗೆ ಕೊಬ್ಬರಿ ಹಾಳಾಗತ್ತೈತಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಅಂದ್ರೆ ಅಷ್ಟು ಚಲೋ ಆಗಿರ್ತೈತೆ ರೀ. ಒಂದು ನಿಮಗೂ ಹೊಸ ಟೈಪ್ ಮಾಡೇನು ಅನ್ನೋದು ಖುಷಿ ಇರ್ತೈತಿ, ಮತ್ತು ಮಕ್ಳಿಗೂ ಮನೆಯೊಳಗೆ ಎಲ್ಲರಿಗೂ ಬೇರೆ ಟೈಪ್ ಸ್ವೀಟ್ ಅಂತೇಳಿ ಖುಷಿಪಟ್ಟು ತಿಂತಾರೆ ನೋಡ್ರಿ. ನೋಡ್ರಿ 3 ತೋರಿಸಿದ್ನೆಲ್ಲ ಎಷ್ಟು ಸಾಫ್ಟ್ ಆಗ್ಯಾವು ಮತ್ತು ಎಷ್ಟು ಮೃದುವಾಗ್ಯಾವು. ಇದು ಗಟ್ಟಿ ಇರಬಾರ್ದ್ರಿ, ಇದೇ ಟೈಪ ಕವಾ ಇದ್ದಂಗೆ ಇರ್ಬೇಕು ನೋಡ್ರಿ. ಇದು ನಿಮ್ಗೆ ಈ ಥರ ಬರ್ಫಿ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ಕವಾ ಸ್ಪೂನ್ ತೊಗೊಂಡು ತಿಂತಾರಲ್ಲ ಆ ರೀತಿ ಕವಾ ಮಾಡ್ಕೊಂಡಾದ್ರೂ ತಿನ್ಬೋದ್ರಿ ನೀವು. ನೋಡ್ರಿ ಎಷ್ಟು ಮಸ್ತ್ ಐತಲ್ಲ, ಸೂಪರಾಗೈತಿ. ನೀವು ಕೊಬ್ಬರಿ ಬಟ್ಲ ಹಾಳು ಮಾಡ್ಲಾರ್ದಂಗೆ ಮಾಡ್ಕೊಂಡು ತಿನ್ನಿರಿ. ಪನ್ನೀರ್ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರಿಲ್ಲ ಸ್ಕಿಪ್ ಮಾಡ್ಕೊಬೋದು, ನಡಿತೈತಿ. ನೀವು ಹಾಲಿನ ಪುಡಿ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು ನೋಡ್ರಿ, ಅಂದ್ರನ ಟೇಸ್ಟ್ ಚಲೋ ಆಕೈತಿ. ಇದು ಪನ್ನೀರ್ ಹಾಕಿದ್ರೊಂದ್ರಿಂದ ಕ್ರೀಮ್ ಆಗೈತಿ ನೋಡ್ರಿ. ಇದು ನೋಡ್ರಿ ಎಷ್ಟು ಚಲೋ ಆಗೈತಲ್ಲ, ಮಸ್ತ್ ಐತಿ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.